ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸಿನಿಮಾ ಡೈಲಾಗ್ ರಾಜಕೀಯ ಜೋರಾಗಿದೆ. ಮೊನ್ನೆ ಅಷ್ಟೇ ನಾಗೇಂದ್ರ ಅವರು ತನ್ನ ಕ್ಷೇತ್ರದಲ್ಲಿ ನೀನು ಲೀಡ್ ತಗೊಂಡು ತೋರಿಸು ಅಂತೇಳಿ ಪಂಥಾಹ್ವಾನವನ್ನು ಶ್ರೀರಾಮುಲುವಿಗೆ ಕೊಟ್ಟಿದ್ರು. ಅದಾದ ನಂತರ ಆ ಕ್ಷೇತ್ರದಲ್ಲಿ ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ರು ಶ್ರೀರಾಮುಲು. ಈಗ ಮತ್ತೆ ಬಳ್ಳಾರಿ ಅಖಾಡದಲ್ಲಿ ಡೈಲಾಗ್ ಡ್ರಾಮಾ ಮತ್ತೆ ಶುರು ಮಾಡಿದ್ದಾರೆ ನಾಗೇಂದ್ರ. ಶ್ರೀರಾಮುಲುವಿಗೆ ಮತ್ತೆ ನಾಗೇಂದ್ರ ಪಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ನಿನ್ನ ಬಿಡಲ್ಲ ಬ್ರೋ ಅಂಥೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೆಲವು ದಿನಗಳ ಹಿಂದೆ ಈ ಮೋಕ ನಂದು ಅಂಥೇಳಿ ಹೇಳಿದ್ದ ನಾಗೇಂದ್ರ ಇಂದು ನಿನ್ನ ಬಿಡಲ್ಲ ಬ್ರೋ ಅಂತೇಳಿ ಪಂಚ್ ಮೇಲೆ ಪಂಚ್ ಡೈಲಾಗ್ ಹೊಡೆದಿದ್ದಾರೆ ನಾಗೇಂದ್ರ. ಈ ಕಡೆಯಲ್ಲಿ ತೆಲುಗು ಮೂವಿ ಇನ್ಫ್ಲೂಯೆನ್ಸ್ ಜಾಸ್ತಿ, ಸ್ವಲ್ಪ ಈ ತರ ಡೈಲಾಗ್ಗಳು ಈ ಹಿಂದೆ ಕೂಡ ಚುನಾವಣೆ ಸಂದರ್ಭದಲ್ಲಿ ನಾವು ಕೇಳಿದ್ವಿ. ಅದಕ್ಕೆ ಈ ಬಳ್ಳಾರಿ ರಾಜಕೀಯ ಇದೆಯಲ್ಲ ಬಹಳ ವರ್ಣರಂಜಿತ ರಾಜಕೀಯ. ಅದರಲ್ಲೂ ಈ ರೀತಿ ಚುನಾವಣೆ ಸಂದರ್ಭದಲ್ಲಿ ಡೈಲಾಗ್ಗಳ ಮೇಲೆ ಡೈಲಾಗ್. ಶ್ರೀರಾಮುಲು ಅವ್ರ ಹಿಂದೆ ಏನ್ ಕಮ್ಮಿ ಡೈಲಾಗ್ ಹೊಡಿತಿದ್ರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಇತ್ತೀಚೆಗೆ ಸ್ವಲ್ಪ ಆ ಪ್ರಮಾಣದಲ್ಲಿ ಮಾಡದೆ ಹೋದ್ರೂ ಕೂಡ ಈ ಹಿಂದಿನ ಚುನಾವಣೆಗಳಲ್ಲಿ ನಾವು ಗಮನಿಸಿದ್ವಿ. ಜನಾರ್ದನ್ ರೆಡ್ಡಿ ಅವರ ಆದಿಯಾಗಿ ಬಳ್ಳಾರಿಯ ಬಹುತೇಕ ರಾಜಕಾರಣಿಗಳು ಡೈಲಾಗ್ ಹೊಡೆಯೋದ್ರಲ್ಲಿ ಬಹಳ ಫೇಮಸ್. ಈಗ ನಾಗೇಂದ್ರ ಅವ್ರ ಸರ್ದಿ ಡಬಲ್ ಡೈಲಾಗ್ಗಳು ನಾಗೇಂದ್ರ ಅವ್ರ ಕಡೆಯಿಂದ ನೀವು ಹೇಳ್ತಾ ಇದ್ದ ಹಾಗೆ ಹಿಂದೊಂದು ಈಗ ಬ್ರೋ ಅಂತ ಹೇಳಿ ಹೇಳುವ ಮೂಲಕ ಮತ್ತೊಮ್ಮೆ ಶ್ರೀರಾಮುಲು ವೈಯಕ್ತಿಕವಾಗಿ ತಗೊಳ್ತಾರೆ ಅಂತ ಅನ್ಸುತ್ತೆ. ಇಲ್ಲ ಬಹುಶಃ ಇಲ್ಲ. ಯಾಕಂತಂದ್ರೆ ನಾವು ಹಿಂದೆ ಒಂದ್ಸತಿ ನೋಡಿದ್ವಿ, ಹಗ್ ಮಾಡಿದ್ರದ್ದು ಯಾವ್ದೋ ಜಾತ್ರೆ ಸಂದರ್ಭದಲ್ಲಿ. ಈ ಕಡೆಯಿಂದ ಶ್ರೀರಾಮುಲು ಅವರ ಒಂದು ವ್ಯಾನ್ ಬರ್ತಾ ಇರುತ್ತೆ, ಈ ಕಡೆಯಿಂದ ನಾಗೇಂದ್ರ ಅವರು ಇಬ್ರು ಹಗ್ ಮಾಡ್ಕೊಳ್ತಾರೆ. ವೈಯಕ್ತಿಕ ಜಿದ್ದಿ ಇರುತ್ತೆ ರಾಜಕಾರಣದಲ್ಲಿ. ಬಟ್ ಇಲ್ಲಿ ಡೈಲಾಗ್ ಡೆಲಿವರಿ ಇದೆಯಲ್ಲ ಗೊತ್ತು, ಅಲ್ಲಿರುವ ಕಾರ್ಯಕರ್ತರನ್ನ ಹುರಿದುಂಬಿಸೋಕೆ ಮತ್ತಷ್ಟು ಜೋಶ್ ತುಂಬಲಿಕ್ಕೆ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಅವರು ಡೈಲಾಗ್ ಡೆಲಿವರಿ ಹೇಗಿತ್ತು ಒಂದ್ಸತಿ ಕೇಳಿಸ್ಕೊಳ್ಳಿ ನೀವು ಕೂಡ. ಕಳೆದ ಎಲ್ಲ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷದವರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮನ್ನ ಕುದುರಿಸ್ತಾ ಇದ್ರು, ನಮ್ಮ ಕಾರ್ಯಕರ್ತರನ್ನ. ಆದ್ರೆ ಈ ಬಾರಿ ನಮ್ಮ ಕಾರ್ಯಕರ್ತರ ತಂಟೆಗೆ ಬಂದ್ರೆ ನಮ್ಮ ಕಾರ್ಯಕರ್ತರ ತಂಟೆಗೆ ಬಂದ್ರೆ ನಿಮ್ಮ ಕಾರ್ಯಕರ್ತರು ನಾವು ಮುಟ್ಟಲಿಲ್ಲ, ನಾವು ಹೇಳೋದಿಲ್ಲ. ನಮ್ಮ ಪ್ರಣಾಳಿಕೆ ಏನಿದೆಯೋ, ನಮ್ಮ ಕಾಂಗ್ರೆಸ್ ಪಕ್ಷ ಏನಿದೆಯೋ, ನಮ್ಮ ಕಾಂಗ್ರೆಸ್ ಪಕ್ಷ ಏನು ಹೇಳಿದೆಯೋ ಅದನ್ನು ಹೇಳ್ಕೊಂಡು ಹೋಗ್ತೀವಿ ಹೊರತು ಏನಾದ್ರೂ ಅಪ್ಪಿ ನಮ್ಮ ಒಂದು ಕಾರ್ಯಕರ್ತರಿಗೆ ಎಲ್ಲಾದ್ರೂ ಏನಾದ್ರೂ ಟಚ್ ಮಾಡಿದ್ರೆ ನಾವಂತೂ ಬಿಡಲ್ಲ ಬ್ರೋ, ನಿನ್ನ ಮನೆಯಲ್ಲ ಈ ಬಳ್ಳಾರಿ ಬಿಜೆಪಿ ಪಕ್ಷದವರು ನಮ್ಮ ಊರುಗಳಿಗೆ ಬರ್ತಾರೆ, ನಮ್ಮ ಕಾರ್ಯಕರ್ತರಿಗೆ ಬೆದರಿಸ್ತಾರೆ. ಬಹಳ ಕಡೆ ನಡೀಬಹುದು, ಇದುವರೆಗೆ ನಡೆದಿಲ್ಲ ಅಂತ ಸಂದರ್ಭ ಬಂದರೆ ವೇದಿಕೆ ಮೇಲೆ ಇರೋರೆಲ್ಲ ಕೂಡ ನಿಮ್ಮ ಮನೆ ಬಾಗಿಲಿಗೆ ನಿಂತು ನಿಮ್ಮ ಒಂದು ಬಡಿಗೆ ಇಟ್ಕೊಂಡು ನಾವು ಕಾಯ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿದಿಲ್ಲ. ನಮ್ಮ ಕಾರ್ಯಕರ್ತರು ಯಾವ ಮುಗಿಬೇಕು. ಕಳೆದ ಎಲ್ಲ ಚುನಾವಣೆಗಳಲ್ಲಿ ಡೈಲಾಗ್ ಅಂತೂ ಹೊಡೆದಿದ್ದಾರೆ. ಪರಿಣಾಮ ಹೆಂಗಾಗುತ್ತೆ ಬಿಡಲ್ಲ ಬ್ರೋ ಅಂದ್ರೆ ಏನ್ ಮಾಡ್ತಾರೆ ಅಂತ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ, ಪೊಲೀಸ್ ಇಲಾಖೆ, ಅದರಲ್ಲೂ ಚುನಾವಣಾ ಆಯೋಗ ಚುನಾವಣೆ ಸಂದರ್ಭದಲ್ಲಿ ಹದ್ದಿನ ಕಣ್ಣಿಟ್ಟಿರುತ್ತೆ.